ಆಗ್ತದೆ ಅಂತೇಳಿ. ಬಟ್ ಈಗ ಮಾತ್ರ APSCಗೆ ಮತ್ತೊಂದು ಕಳಂಕ ಬಂದು ಹೆಚ್ಚಿಬಿಟ್ಟದ. ಏನಪ್ಪ ಇದು ಗದ್ದಲ ಮಾಡ್ತದೆ, ನಾವು ಬರೀ ಕೇವಲ ಬಾಯಿ ಮಾತನ್ನ ಹೇಳ್ತಿದ್ವಿ, ಕೆಲವೊಮ್ಮೆ ಡಾಕ್ಯುಮೆಂಟ್ಸ್ ನಾವು ನೋಡ್ತಾ ಇರ್ತೀವಿ, ತೋರಿಸ್ಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ, ಅನುಭವಿಸ್ತಾ ಇರ್ತೀವಿ. ಏನಪ್ಪ ಹೇಳೋದು ಹೆಂಗೆ ಅಂತೇಳಿ. ಹೆಂಗಾಗ್ಯದ ಪರಿಸ್ಥಿತಿ ಅಂತಂದ್ರೆ ಸಕ್ಕರೆ ರುಚಿ ಹೆಂಗೆ ತೋರಿಸಪ್ಪ ಅಂದ್ರೆ ಹೆಂಗೆ ತೋರಿಸೋದು, ಹಂಗೆ ಭ್ರಷ್ಟಾಚಾರ ಅನುಭವ ಬರ್ತಾಯಿದೆ, ಗಾಳಿ ಅನುಭವ ಬರ್ತಾಯಿದೆ. ಅದು ಗಾಳಿನ ಹಿಡಿದು ತೋರಿಸೋ ಶಕ್ತಿ ಈ ಒಂದು ವ್ಯವಸ್ಥೆಯಲ್ಲಿ ಇಲ್ಲೇನು ಅಂತ. ಹಂಗೆ ಇಲ್ಲಿ ಭ್ರಷ್ಟಾಚಾರ ಪ್ರತಿ ವರ್ಷವೂ ಪ್ರತಿ ಒಂದು ಎಕ್ಸಾಮ್ದಲ್ಲಿ ನಡೀತಾನೆ ಇರ್ತದೆ. ತೋರಿಸೋದು ಹೆಂಗೆ ಎಲ್ಲೋ ಒಂದು ಸಿಕ್ಕಿರ್ತದೆ, 100ರಲ್ಲಿ 1-2 ಸಿಕ್ಕಿರ್ತಾವೆ. ಅದರ ಒಂದು ಸಿಕ್ಕಾಕೊಂಡು ಹೋಗ್ತಾರೆ. ಅದರ ಅವ್ರಿಗೆ ಶಿಕ್ಷೆ ಆಗಿದ್ದು ಹೆಚ್ಚಿಗೆ ಪ್ರೊಟೆಕ್ಷನ್ ಹೆಚ್ಚಾಗಿರ್ತದೆ. ಏನು ತೊಗೊಂಡು ಅವರು ಅಲ್ಲಿ ಕೂತಂಥವ್ರು ಭ್ರಷ್ಟ ಸೇರಿದ್ರಿಂದಾಗೆ ಇವ್ರ ಕಡೆಯಿಂದ ಮ್ಯಾಕ್ಸಿಮಮ್ ಎಷ್ಟು ಆಗ್ತದೆ ಹರ್ಕೊಂಡು ಕಳಿಸ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಶಿಕ್ಷೆ ಆಗೋದು ಕಡಿಮೆ, ಇವರೆಲ್ಲ ಪ್ರಾಮಾಣಿಕರಪ್ಪ ಅನ್ನುವಂಥ ಸರ್ಟಿಫಿಕೇಟ್ ತೊಗೊಂಡು ಬಿಟ್ಬಿಟ್ಟಿರ್ತಾರೆ. ಇವತ್ತು ಅದೇ ಪರಿಸ್ಥಿತಿ ಬಂದದ. ಈಗಂತೆ ಹೈಕೋರ್ಟಲ್ಲದ, ಹೈಕೋರ್ಟ್ ಇದ್ದು ಈಗಾಗಲೇ ಎಲ್ಲರಿಗೂ ನೋಟಿಸ್ ಕೊಟ್ಟದ. ಇವರೇ ಅಲ್ಲಿ ಭಾಗಿಯಾದಂಥ ಆಯೋಗದಲ್ಲೇ, ಅವ್ರ ಸೆಲೆಕ್ಷನ್ ಕಮಿಷನ್ದಲ್ಲೇ ಅವ್ರನ್ನೂ ಎನ್ಕ್ವೈರಿ ಮಾಡ್ತದೆ. ಮೋಸ್ಟ್ಲಿ ಅವ್ರು ಇದನ್ನು ಒಪ್ಪಬಹುದು ಅಂತ ಅನಿಸ್ತದೆ. ಹೌದಪ್ಪ ನಡೆದು ಖರೆ ಐತಿ ಇವರು, ಯಾಕಂದರೆ ಇಲ್ಲಿ ಕಲ್ಲಿ ಕಾಣೋ ಸತ್ತದ. ಅವ್ರು 40,000 ಇನ್ಕಮ್ ಆಗಲಿಕ್ಕೆ ಸಾಧ್ಯ ಇಲ್ಲ ವರ್ಷಕ್ಕೆ. ಯಾಕೆ ಮತ್ತು ಅವ್ರು ಕೆಲಸನ ಮಾಡೋದು ಅಂದ್ರೆ ಅವ್ವ ಅಪ್ಪನ ಮೇಲೆ ಡಿಫೆಂಡ್ ಅದಾರ. ಅವ್ವ ಅಪ್ಪನ ಮೇಲೆ ಡಿಫೆಂಡಪ್ಪ ಅಂದರೆ ಅವ್ವ ಅಪ್ಪನ ಇನ್ಕಮ್ ಇಡೋದ ಇವ್ರದ್ದು. ಹೀಗಾಗಿ ಪ್ರತಿ ತಿಂಗಳು 2.5 ಲಕ್ಷ ಪೇಮೆಂಟ್ ತೊಗೊಳ್ಳೋದು, ಮತ್ತು ಡಿ ಎಲ್ಲ ತೊಗೊಳ್ಳೋಂಥ ವ್ಯಕ್ತಿ 3B ಒಳಗೆ ಬರ್ತಾನೆ. ಯಾಕಂದ್ರೆ ಇಲ್ಲ ಏನದಪ್ಪ ಅಂತಂದ್ರೆ ಕೆನೆಪದ್ರಿಂದದ ಕೆನೆಪದ್ರ 6 ಅಥವಾ 8 ಲಕ್ಷ ತನಕ ಇಲ್ಲಂತಲ್ಲ. ಇದು ಎಷ್ಟು ಇದು ತಿಂಗಳಿಗೆ 2 ಲಕ್ಷ ರೂಪಾಯಿ ಸಹಿತ 4 ತಿಂಗಳಿಗೆ 8 ಲಕ್ಷ ರೂಪಾಯಿ ಆಯಿತು. ಮತ್ತು ಮುಂದಿನ 8 ತಿಂಗಳಿಗೆ ಎಷ್ಟಾಯ್ತು ಇವೆಲ್ಲ ಲೆಕ್ಕ ಹಾಕಿ ತೊಗೊಳ್ತಾರಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಗದ್ದಲ ಅದ, ಅದು ಕೊಡೋದಿಲ್ಲ, ತಪ್ಪು ಮಾಡಿದಾರೆ. ಹೀಗಾಗಿ ನಮ್ಮ ಏನಪ್ಪ ಅಂದ್ರೆ ಸಾಹುಕಾರ ಅವರನ್ನು ಸಹಜವಾಗಿ ಅದರ ಒಂದು ಪೋಸ್ಟಿಂದ ಹಿಂದೆ ತಗೊಂಡು ಅದಕ್ಕಾಗಿ ಇದನ್ನು ಮಾಡಿದಂಥ ಇದರ ಅಧ್ಯಕ್ಷ ಅವತ್ತು ನೇಮಣಿಕೆ ಮಾಡಿದಂಥ ಆ ಸಂದರ್ಭದಲ್ಲಿ ಆ ಸದಸ್ಯರ ಅಧ್ಯಕ್ಷ ಯಾರಪ್ಪ ಅಂದ್ರೆ ನಮ್ಮ ಸಾಹುಕಾರ ಇದ್ದಾರೆ. ಅವ್ರಿಗೂ ಆ ಒಂದು ಹುದ್ದೆಯನ್ನು ಕಸ್ಕೊಂಡು ಒಂದು ಶಿಕ್ಷೆ ಕೊಡುವಂಥ ಕೆಲಸ ಆಯ್ತಂದ್ರೆ ಮುಂಬೈ